ಶಾಸ್ತ್ರಕ್ಕೆ ನಿಗಳ ನಿಕ್ಕುವೆ, ತರ್ಕದ ಬೆನ್ನ ಭಾರ ಎತ್ತುವೆ, ತರ್ಕದ ಬೆನ್ನ ಭಾರ ಎತ್ತುವೆ, ಆಗಮದ ಮೂಗು ಕೊಯ್ಯುವೆ, ನೋಡಯ್ಯ ಕೂಡಲ ಸಂಗಮ ದೇವ ಮನೆಯ ಮಗನಾನಯ್ಯ. ಈ ವಚನವನ್ನು ನೀವು ನನಗಿಂತಲೂ ಪ್ರಾಜ್ಞರಿದ್ದೀರಿ, ತಿಳ್ಕೋರಿದ್ದೀರಿ, ಯಾವ ರೀತಿಯಾಗಿ ಅರ್ಥ ಮಾಡ್ತೀರಿ? ಇದಕ್ಕೆ ತಾವು ಬಂದಿಲ್ಲ ನಮ್ಮ ಸ್ಟುಡಿಯೋದಲ್ಲೂ ವಾದ ಮಾಡ್ಬೋದು, ಬೇಡ ಇದು ನೀವು ವಿಶ್ಲೇಷಣೆ ಮಾಡಿ ಕಳಿಸ್ಲೂಬೋದು, ವಿಡಿಯೋ ಮಾಡಿ ಅದನ್ನ ನಾವು ಹಾಕ್ತೀವಿ. ಇನ್ನು ಎರಡನೇದಾಗಿ ಅಲ್ಲಂ ಪ್ರಭುಗಳು, ಇವರು ಇಡೀ ಅನುಭವ ಮಂಟಪದ ಗುರುಗಳು, ಅವರು ಒಂದೆರಡು ವಚನ ನೋಡ್ರಿ. ವೇದವೆಂಬುದು ಓದಿನ ಮಾತು, ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರಗೋಷ್ಠಿ. ನೋಡ್ರಿ ಎಷ್ಟು ಕಠೋರವಾಗಿ ಮಾತಾಡ್ತಾರೆ ಅಲ್ಲಂ ಪ್ರಭುಗಳು. ಪುರಾಣವೆಂಬುದು ಪುಂಡರಗೋಷ್ಠಿ, ತರ್ಕವೆಂಬುದು ತಗರ ಹೊರಟೆ, ಗೋಯಿಶ್ವರನೆಂಬುದು ಮೀರಿದ ಘನವ, ಗೋಯಿಶ್ವರನೆಂಬುದು ಮೀರಿದ ಘನವ ಅಂತ. ಇನ್ನೊಂದು ವಚನ ನೋಡ್ರಿ, ಭಾಳ ಅದ್ಭುತವಾದ ವಚನ. ಏನಪ್ಪ ಅಂದ್ರೆ, ನೆನೆಯೆಂದರೆ ಏನ ನೆನೆವೆನಯ್ಯ, ನೆನೆದ್ರೆ ಯಾರನಲ್ಲಿ ನೆನೆಯಲ್ಲಿ, ಎನ್ನ ಕಾಯವೇ ಕೈಲಾಸವಾಯಿತು, ಎನ್ನ ಕಾಯವೇ ಕೈಲಾಸವಾಯಿತು. ಕಾಯಕಲ್ಲ ಕಾಯ. ಎಂಥ ಅದ್ಭುತವಾದ ವಿಚಾರ ನೋಡ್ರಿ ಇದು. ಮನವೇ ಲಿಂಗವಾಯಿತು, ತನುವೇ ಸಜ್ಜೆ ಆಯಿತು, ತನುವೇ ಸಜ್ಜೆ ಆಯಿತು. ನೆನೆವಡೆ ದೇವನುಂಟೆ, ನೆನೆವಡೆ ದೇವನುಂಟೆ, ನೋಡುವಡೆ ಭಕ್ತನುಂಟೆ, ನೋಡುವಡೆ ಭಕ್ತನುಂಟೆ, ಗುಹೇಶ್ವರ ಲಿಂಗ ಲೀಯವಾಯಿತು. ಗುಹೇಶ್ವರ ಲಿಂಗ ಅದು ಮಾಯ ಹೋಗಿಬಿಡುತ್ತೆ, ಲೀಯವಾಯಿತು. ಇದು ಅದ್ಭುತವಾದ ವಿಚಾರ. ಇದು ಹಿಂದುತ್ವಕ್ಕೆ ಬರುವಂಥದ್ದನ್ನು ಅದು ಕಳಿಸಿ ಹೊಸ ವಿಚಾರ ಹೇಳುವಂಥದ್ದನ್ನು. ಇನ್ನೊಂದು ಕೊನೆಗೆ ಮತ್ತೊಂದು ಬರ್ತಾ ಇದೆ, ಅದೊಂದು ಓದಿ ಇವತ್ತಿಗೆ ಇದಕ್ಕೆ ಸಮಾಪ್ತಿ ಆಡ್ತಾ ಹಾಡು ಬಯಸ್ತಿದ್ದೀನಿ. ಏನಪ್ಪ ಅಂತಂದ್ರೆ, ನಾ ದೇವನಲ್ಲದೆ ನೀ ದೇವನೇ. ನೋಡ್ರಿ ಅಂತ ಮಾತಿದು ಅಲ್ಲಂ ಪ್ರಭುಗಳದ್ದು. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದರೆ ಎನ್ನನ್ನೇಕೆ ಸಲಹೆ. ನನಗ್ಯಾಕಪ್ಪ ಹೊಟ್ಟೆಗೆ ನೆತ್ತಿ ಮಾಡಲ್ಲ, ನೀನು ಯಾಕೆ ಮಾಡೋದಿಲ್ಲ? ನೀವು ಹೇಳ್ಬೋದು, ಎಲ್ಲ ಕೊಟ್ಟರೆ ಮಾಡಿ ನಿಸಲ ನೀನು ಮಾಡ್ಕೊಂತೇಳಿ, ಅದು ನೀ ಮಾಡ್ಬೇಕಲ್ಲ. ನನಗೆ ಇಲ್ಲ. 6-5 ಒಂದು ಕುಡಿತ ಉದಕ ನೆರವೆ, 6-5 ಒಂದು ಕುಡಿತ ಉದಕ ನೆರವೆ, ಹಸಿವಾದಾಗ ಒಂದು ತುತ್ತು ಹೋಗರವ ನಿಕ್ಕುವೆ. ನಾನು ನೈವೇದ್ಯ ಮಾಡ್ತೀನಪ್ಪ, ನಾ ದೇವಕಾನ ಗುಹೇಶ್ವರ. ಇಂಥ ಅದ್ಭುತವಾದ ವಚನ ಕೊಟ್ಟಂತಹ ಅಲ್ಲಂ ಪ್ರಭುಗಳು ಜೊತೆಗೆ ನಮ್ಮ ಬಸವಣ್ಣ ಅವರು, ಇವರೆಂದಾದರೂ ಒಂದು ಸೀಮಿತ ಧರ್ಮಕ್ಕೆ ಸೀಮಿತ ಉಳಿತಾರ ಅನ್ನೋದು ನಾವು ವಿಚಾರ ಮಾಡ್ತಾ, ಈ ದಿಶೆಯಲ್ಲಿ ಲಿಂಗಾಯತ ಸಹಿತ ಇನ್ನೂ ತಮ್ಮ ಒಂದು ಹಳೆಯ ವಿಚಾರಗಳಿಂದ ಹೊರಬಂದು ನಿಜವಾದ ಬಸವಣ್ಣವರು, ನಿಜವಾದ ಗುಹೇಶ್ವರರು ಏನು ಮಾಡಿದರು ಆ ದಿಶೆಯಲ್ಲಿ ನಾವು ಮುಂದುವರಿಯುವಂಥದ್ದು, ಜೊತೆಗೆ ಇವರು ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಸಹಿತ ನಾವಿವತ್ತು ಲಿಂಗಾಯತ ನೆನೆಸ್ಕೊಂಡವ್ರು ಮಾಡಬೇಕಾಗ್ಯದ. ವೀರಶೈವರಿಗಾಯಿತು, ಇಡೀ ಸಮುದಾಯಕ್ಕೆ, ಇಡೀ ಹಿಂದುತ್ವದ ಜನರಿಗೆ ಹೇಳಬೇಕಾಗ್ಯದ. ಇದು ಇವತ್ತೇನು ಹಿಂದುತ್ವದ ಜಾತಿಯಲ್ಲಿ ವಾದ ಮಾಡ್ತಾರಲ್ಲ ಅವ್ರಿಗೆಲ್ಲರೂ ಇವುಗಳನ್ನು ಓದಿ ಬಸವಣ್ಣ ಯಾರು, ಅದೇ ಕಾಲ ಗುಹೇಶ್ವರ ಯಾರು, ಅವ್ರ ವಿಚಾರ ಏನು ಅನ್ನೋದನ್ನು ಮತ್ತೊಮ್ಮೆ ವಿಮರ್ಶೆ ಮಾಡಬೇಕಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಮನವಿ ಮಾಡ್ತಾ, ನಾನು ಅನಿಸಿದ್ರೆ ಮಾತಾಡಿ. ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಆಗದೇ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಈ ಸಬ್ಸ್ಕ್ರೈಬ್ ಆಗೋದು ತಿಳಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥ ಸೀತಾರಾಮ್, ಇದು ಸತ್ಯದ ಕೈಗಲ್ಲಿ ವಂದನೆಗಳು.